ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಧಾರಾವಾಹಿ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಶಿವರಾಮೇಗೌಡರು ಹೇಳ್ತಾರೆ, ಮೊದಲೇ ನಿಶ್ಚಯ ಆಗಿರೋಂಗೆ ಮದುವೆನ ಮಾಡಿಸ್ಬಿಡೋಣ. ಆಗ ಸಾವಿತ್ರಿ ಅವ್ರು ಹೇಳ್ತಾರೆ, ಸರಿಯಾಗಿ ಹೇಳಿದೆ ಅಣ್ಣ, ಅದಕ್ಕೆ ಇದಕ್ಕೂ ಏನು ಸಂಬಂಧ ಅಂತ ಕೇಳ್ತಾರೆ. ಈ ಮದುವೆ ಪಾಡಿಗೆ ಮದುವೆ ಆಗಲಿ ಅಂತ ಹೇಳ್ತಾರೆ. ಈ ಕಡೆ ನೋಡಿದ್ರೆ ವಿನಂತಿ ಗಾಬರಿಯಾಗಿ ಕೂತಿರ್ತಾರೆ ಹಸೆಮಣೆ ಮೇಲೆ. ಅಂಥದ್ದೇನಾದರೂ ಇದ್ರೆ ಆಮೇಲೆ ನೋಡುವ ಅಂತ ಸಾವಿತ್ರಿ ಹೇಳ್ತಾರೆ. ಈ ಕಡೆ ಭದ್ರ ಹೇಳ್ತಾರೆ, ಸಂಬಂಧ ಐತಿ ಅಪ್ಪಯ್ಯ, ಅದಕ್ಕೆ ಅವ್ರು ಹಂಗೆ ಹೇಳ್ತಾ ಇರೋದು. ಅವ್ರು ಬರೋಗಂಟ ಓಸಿ ತಾಳ್ಮೆಯಿಂದ ಇರೋಣ ಅಪ್ಪಯ್ಯ ಅಂತ ಹೇಳ್ತಾರೆ ಭದ್ರ. ವಿದ್ಯಾನೇ ಫೋನ್ ಮಾಡಿರೋದು ಅಂತ ಸಾಕ್ಷಿ ಸಮೇತ ಸಾಬೀತಾಗಿರ್ಬೇಕಾದ್ರೆ ಅವ್ನು ಬಂದು ಏನು ಹೇಳಾನು ಅಂತ ಗೋವಿಂದ ಅವ್ರು ಹೇಳ್ತಾರೆ. ರೀ, ಅವ್ರೂ ಇಷ್ಟು ದಿನ ವಿದ್ಯಾನೇ ಫೋನ್ ಮಾಡಿರೋದು ಅಂತ ತಪ್ಪು ತಿಳ್ಕೊಂಡಿದ್ರಂತೆ. ಅವ್ರಿಗೂ ಇವತ್ತು ಗೊತ್ತೈತಂತೆ ಸತ್ಯ ಏನು ಅಂತವ. ಅದನ್ನ ಹೇಳಕ್ಕೆ ಸಾಕ್ಷಿ ಸಮೇತ ಕ್ವಾಟ್ಲನ್ ಕರ್ಕೊಂಡ್ ಬರ್ತಾ ಇದ್ದಾನೆ ಅಂತ ಈಶ್ವರಿ ಹೇಳ್ತಾರೆ. ಅಪ್ಪಯ್ಯ, ಕ್ವಾಟ್ಲೆ ಅವ್ರ ಜೊತೆಗೆ ಬರ್ತಾ ಇದ್ದಾನೆ ಅಂದ್ಮ್ಯಾಗೆ ಖಂಡಿತ ಅವ್ರು ಹೇಳೋ ಮಾತಲ್ಲಿ ಸತ್ಯ ಐತಪ್ಪಯ್ಯ. ಅವ್ರು ಬರೋಗಂಟ ಈ ಮದ್ವೆ ನಿಲ್ಸು. ಯಾಕೆ ನೀನೇನ್ ತೀರ್ಮಾನ ತಗೊಂಡ್ರು ನಾನೇನು ಮಾತಾಡಕ್ಕಿಲ್ಲ ಅಪ್ಪಯ್ಯ ಅಂತ ಭದ್ರ ಹೇಳ್ತಾರೆ. ನಾನೇನು ತಪ್ಪು ಮಾಡಿಲ್ಲ ಅಪ್ಪಯ್ಯ, ಎಲ್ಲ ಸೇರಿ ಸಂಚು ಮಾಡ್ದವ್ರ ಅನ್ನೋದನ್ನ ತಿಳ್ಕೊಳ್ಳೋ ಟೈಮ್ ಬಂದೈತೆ. ಈ ಕಡೆ ನೋಡಿದ್ರೆ ವಿನಂತಿ ಸಾವಿತ್ರಿ ನಮ್ಮ ಬಂಡವಾಳ ಎಲ್ಲಿ ಬಯಲಾಗ್ಬಿಡುತ್ತೋ ಅನ್ನೋ ಗಾಬರಿಲೇ ಇರ್ತಾರೆ. ಅವ್ರು ಬರೋಗಂಟ ಟೈಮ್ ಕೊಡಪ್ಪಯ್ಯ, ಆಮೇಲೆ ನೀನ್ ಏನ್ ಹೇಳ್ತೀಯ ಅದನ್ನ ನಾನು ಕೇಳ್ತೀನಿ. ನನ್ನ ನಂಬು ಅಪ್ಪಯ್ಯ, ಒಂದೇ ಒಂದು ಅವಕಾಶ ಮಾಡು ಅಪ್ಪಯ್ಯ ಅಂತ ಹೇಳ್ತಾರೆ ಭದ್ರ. ಅಣ್ಣ, ಇವ್ರೇನೋ ಮಂಕ್ ಬೂದಿ ಎರಿಸ್ತಾ ಇದಾರೆ, ಇಲ್ಲಿ ಬೇರೆ ಏನೋ ನಡೀತೈತೆ, ದಯವಿಟ್ಟು ಈ ನಿರ್ಧಾರ ಬದಲಾಯಿಸ್ಬೇಡ, ತಾಳಿ ಕಟ್ಟಿಸ್ಬಿಡೋಣ ಅಂತ ಸಾವಿತ್ರಿ ಹೇಳ್ತಾರೆ. ಮಾವ, ಇವರೆಲ್ಲ ಸೇರಿ ಏನೋ ಮಾಡೋಕೊಂಟವ್ರೆ, ನೀನೇ ನನಗೆ ನ್ಯಾಯ ಕೊಡ್ಬೇಕು. ಭದ್ರ ಮಾಮನ್ ಕೈಲಿ ತಾಳಿ ಕಟ್ಟು ಅಂತ ಹೇಳ್ಬಿಡು ಮಾಮ, ನನ್ನ ಕೈ ಬಿಡಬೇಡ ಮಾವ ಅಂತ ಕೈ ಮುಕ್ಕೊಂಡು ಕೇಳ್ತಾರೆ ವಿನಂತಿ. ಈ ಕಡೆ ಭದ್ರ ಅವರು ಸಹ ಕೈ ಮುಕ್ಕೊಂಡು ಕೇಳ್ತಾರೆ, ಅಪ್ಪಯ್ಯ ದಯವಿಟ್ಟು ಬರೋಗಂಟ ಹೊಸಿ ಟೈಮ್ ಕೊಡು ಅಪ್ಪಯ್ಯ. ಈ ಕಡೆ ಸನ್ನೆಯಲ್ಲಿ ಸಾವಿತ್ರಿ ಏನಾದ್ರೂ ಮಾಡು ಅಂತ ಈಶ್ವರಿ ಕೇಳಿದಾಗ ಈಶ್ವರಿ ಅವರು ಸನ್ನೆಲ್ಲೇ ಹೇಳ್ತಾರೆ, ನಾನೇನು ಮಾಡೋಕ್ಕಾಗಲ್ಲ ಅಂತ. ಈ ಕಡೆ ನೋಡಿದ್ರೆ ವಿದ್ಯೆಯವರು ಸುಮಂಗ್ಲಿ ಪೂಜೆ ಮಾಡ್ಕೊಂಡು ಆರತಿ ಹಾಡನ್ನ ಹಾಡ್ತಾ ಇರ್ತಾರೆ. ಎಲ್ರಿಗೂ ಪೂಜೆ ಮಾಡಿದ್ದ ಆರತಿಯನ್ನ ಕೊಡ್ತಾರೆ ವಿದ್ಯೆಯವರು. ಬಂದಿರೋ ಮುತ್ತೈದೆಯರಿಗೆ ಅರ್ಶಿನ ಕುಂಕುಮ ಸಹಿತ ಕೊಡ್ತಾರೆ ವಿದ್ಯೆಯವರು. ಅತ್ತೆ ನೋಡಿ, ನಮ್ಮ ವಿದ್ಯೆ ಸುಮಂಗ್ಲಿ ಪೂಜೆನ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾಳೆ, ಎಲ್ಲ ವಸ್ತುಗಳನ್ನ ಸರಿಯಾಗಿಟ್ಟು ಶಾಸ್ತ್ರಕ್ಕೆ ಅನುಗುಣವಾಗಿ ಮಾಡ್ತಾ ಇರೋದು ನೋಡ್ತಾ ಇದ್ರೆ ನನ್ನ ಮನ್ಸಿಗೆ ಶಾನೆ ಸಂತೋಷ ಆಯ್ತೈತಿ ಅತ್ತೆ ಅಂತ ಮೋಹನ ಹೇಳ್ತಾರೆ. ಭದ್ರ ಅಜ್ಜಿ ಹೇಳ್ತಾರೆ, ಅವಳ ಕೈ ಗುಣನೇ ಅಂತದಲ್ವೇ ಮೋಹನ, ಅವಳು ಯಾವ ಕೆಲಸ ಮಾಡಿದ್ರು ಅದ್ರಲ್ಲೆಲ್ಲ ಸೈ ಅನ್ಸ್ಕೊಂತಾಳೆ. ಒಟ್ನಲ್ಲಿ ದೇವ್ರ ಕೆಲ್ಸನೋ ಮನೆ ಕೆಲ್ಸನೋ ಅವಳು ಯಾವ ಕೆಲಸ ಮಾಡಿದ್ರು ಅದೆಲ್ಲ ಮಂಗಳಕರವಾಗಿಯೇ ಇರುತ್ತೆ. ನಿಜ ಹೇಳ್ಬೇಕಂದ್ರೆ ಇಂಥ ಸೊಸೆ ನಮ್ಮ ಮಟ್ಟಿಗೆ ಸಿಕ್ಕಿರೋದು ನಮ್ಮೆಲ್ರೂ ಪುಣ್ಯ. ಆದ್ರೆ ಏನ್ ಮಾಡೋದು, ಟೈಮು ಏನೇನೋ ಮಾಡಿಸ್ತಾ ಇದೆ ಅಂತ ಹೇಳ್ತಾರೆ. ನನ್ ಮನ್ಸು ಹೇಳ್ತೈತತ್ತೆ, ಪೂಜೆ ಮುಗಿಯೋದ್ರೊಳಗೆ ವಿದ್ಯನ್ ಬಾಳಲ್ಲಿ ಏನಾದ್ರೂ ಒಂದು ಒಳ್ಳೇದಾಯ್ತದೆ ಅಂತ ಮೋಹನ ಹೇಳ್ತಾರೆ. ಆಗ್ಲೇಬೇಕು ಮೋಹನ ಅಂತ ಹೇಳಿ ದೇವರಿಗೆ ಕೈ ಮುಗಿತಾರೆ ಭದ್ರ ಅಜ್ಜಿ. ಎಲ್ಲ ಮುತ್ತೈದೆಯರು ಕಳಶಕ್ಕೆ ಹೂವನ್ನ ಇಟ್ಟು ಅಕ್ಷತೆಯನ್ನ ಹಾಕ್ತಾರೆ. ಈ ಕಡೆ ಸಾವಿತ್ರಿ ಹೇಳ್ತಾರೆ, ಅಣ್ಣ ನೀನ್ ಹಿಂಗೆ ಮೌನವಾಗಿ ನಿಂತು ನನ್ನ ಮಗಳಿಗೆ ಅನ್ಯಾಯ ಮಾಡ್ಬೇಡ, ತಾಳಿ ಕಟ್ಟಿಸ್ಬಿಡೋಣ ಅಂತ ಹೇಳ್ತಾರೆ. ಯಾವ್ದೇ ಕಾರಣಕ್ಕೂ ಇವಳ ಮಾತನ್ನ ತಲೆ ತಗೋಬೇಡಿ, ಇನ್ನೇನ್ ಬಂದ್ಬಿಡ್ತಾರ ಅವ್ರು. ಈಶ್ವರಿ, ಹಂಗಾರೆ ಫೋನ್ ಮಾಡಿದವ್ರು ಯಾರು ಅಂತ ಚೆಲುವರಾಜ್ ಹೇಳಿದ್ನಿ ಅಂತ ಗೋವಿಂದ ಕೇಳ್ತಾರೆ. ಸನ್ನೆಯಲ್ಲಿ ಸಾವಿತ್ರಿ ಅವರು ಬೇಡ ಹೇಳ್ಬೇಡ ಅಂತ ಹೇಳ್ತಾರೆ ಈಶ್ವರಿ ಅವರಿಗೆ. ಇಲ್ಲ ರೀ, ಸಾಕ್ಷಿ ಸಮೇತವಾಗಿ ಇಲ್ಲಿಗೆ ಬಂದು ನಮ್ಮ ಮುಂದೆನೆ ಸತ್ಯ ಹೇಳ್ತೀನಿ ಅಂತ ಹೇಳ್ದ. ಮೊದ್ಲು ನಾನು ನಂಬ್ಲಿಲ್ಲ, ಅಂದ್ರೆ ಕ್ವಾಟ್ಲೇನೆ ಅವ್ರ ಜೊತೆಗೆ ಬರ್ತಾ ಇದ್ದಾನ ಅಂದ್ಮ್ಯಾಕೆ ನಂಬಬೇಕು ಅನ್ನಿಸ್ತು ಅಂತ ಹೇಳ್ತಾರೆ ಈಶ್ವರಿ. ಆಗ ಸಾವಿತ್ರಿ ಮನ್ಸೊಳಗೆ ಅನ್ಕೊಂತಾರೆ, ಆ ಚೆಲುವನು ಕ್ವಾಟ್ಲೇನು ಸೇರ್ಕೊಂಡು ಆ ಲೋಕಿತವ ಸತ್ಯ ಬಾಯ್ಬಿಡ್ಸಿ ಇಲ್ಲಿ ಕರ್ಕೊಂಬರ್ತಾ ಇದ್ದಾರೋ ಏನೋ. ಹಿಂಗೇನಾದ್ರೂ ಆಗ್ಬಿಟ್ರೆ ಈ ಜನ್ಮದಲ್ಲಿ ಭದ್ರ ನನ್ನ ಮಗಳಿಗೆ ತಾಳಿ ಕಟ್ಟಕ್ಕಿಲ್ಲ, ಆಮೇಲೆ ನಮ್ಮ ಅಣ್ಣನೂ ಕ್ಷಮಿಸಕ್ಕಿಲ್ಲ. ಅದಕ್ಕೆ ಹೆಂಗಾದ್ರೂ ಅವ್ರು ಇಲ್ಲಿಗೆ ಬರೋದ್ರೊಳಗೆ ತಾಳಿ ಕಟ್ಟಿಸ್ಬಿಡ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಚಿಕ್ಕೇಗೌಡರು ಹೇಳ್ತಾರೆ, ಶಿವರಾಮ, ಚೆಲುವ ಸಾಕ್ಷಿ ಸಮೇತ ಬರ್ತಾ ಇದ್ದಾನ ಅಂದ್ಮ್ಯಾಕೆ ಇದೇನೋ ಗಂಭೀರವಾಗಿ ಯೋಚನೆ ಮಾಡ್ಬೇಕಾಗಿರೋ ವಿಚಾರ. ಏನ್ ಚಿಕ್ಕಪ್ಪ, ತಿಳಿದೋರಾಗಿ ನೀವ್ ಹಿಂಗ್ ಮಾತಾಡ್ತಾ ಇದ್ದೀರಾ? ಯಾರೋ ಏನೋ ಹೇಳ್ದ ಅಂತವ ಈ ಮದ್ವೆ ನಿಲ್ಸಕ್ ಆಗಕ್ಕಿಲ್ಲ. ಮದ್ವೆ ನಡೆಯೋದಕ್ಕೆ ಕಾರಣ ಏನು ಅಂತ ನಿಮ್ ಎಲ್ರಿಗೂ ಗೊತ್ತಲ್ವೇ? ಫೋನ್ ಮಾಡಿ ತಪ್ಪು ಮಾಡಿರೋಳು ಅವಳು ಯಾರೋ, ಆದ್ರೆ ಶಿಕ್ಷೆ ನನ್ ಮಗಳಿಗೆ ಕೊಟ್ಟಿರಾ? ಇವಳೇನ್ ತಪ್ಪು ಮಾಡಿದಳಂತ ಇವಳು ಕಾಯ್ಕೊಂಡ್ ಕುಂದ್ರಬೇಕು? ನೋಡಿ, ಮೊದ್ಲು ನನ್ ಮಗಳ ಕುತ್ತಿಗೆಗೆ ತಾಳಿ ಕಟ್ಸಿ ಅವಳು ಕಣ್ಣೀರನ್ನ ಒರೆಸೋ ಕೆಲಸ ಮಾಡಿ, ಅದು ಬಿಟ್ಟು ಗಾಯದ ಮೇಲೆ ಬರೆ ಹಾಕಿದಂಗೆ ಅವಳಿಗೆ ನೋವು ಕೊಡ್ಬೇಡಿ. ಮುಹೂರ್ತ ಮುಗಿಯಕ್ಕಿಂತ ಮುಂಚೆ ಮದ್ವೆ ಮಾಡ್ಸಿ, ಇಲ್ದೆ ಹೋದ್ರೆ ಅಂತ ಸಾವಿತ್ರಿ ಹೇಳ್ತಾ ಇರ್ಬೇಕಾದ್ರೆ ಗೋವಿಂದ ಅವ್ರು ಹೇಳ್ತಾರೆ, ಸಾವಿತ್ರಿ, ಮುಹೂರ್ತ ಮೀರಿದ್ರೆ ಇನ್ನೊಂದ್ ಮುಹೂರ್ತ ಬರ್ತದೆ, ಆದ್ರೆ ಒಂದ್ಕಿತ ತಪ್ಪಾದ್ರೆ ಅದನ್ನ ಸರಿ ಮಾಡಕ್ ಆಗಕ್ಕಿಲ್ಲ. ಯಾರೋ ದಾರಿಲ್ ಹೋಗೋದು ಈ ಮಾತಾಡಿದ್ರೆ ಹೇಳ್ದಂಗೆ ನಾವ್ ಮಾಡ್ಬೋದಾಗಿತ್ತು. ಹೇಳ್ತಾ ಇರೋದು ವಿದ್ಯಾರಪ್ಪ, ಬರ್ಲಿ ಬಿಡು ಅಂತ ಗೋವಿಂದ ಹೇಳ್ತಾರೆ. ಬಂದು ಅವಂತವ ಏನ್ ಸಾಕ್ಷಿ ಇದ್ದದಂತ ನೋಡೋಣ, ಆಮ್ಯಾಗ ತೀರ್ಮಾನ ಮಾಡೋಣ ಅಂತ ಗೋವಿಂದ ಹೇಳ್ತಾರೆ. ಇವರೆಲ್ಲ ಮಾತಾಡ್ತಾ ಇರೋದು ನೋಡ್ತಾ ಇದ್ರೆ ಅದ್ರ ಜೊತೆ ಸೇರ್ಕೊಂಡು ಈ ಮದ್ವೆ ನಿಲ್ಸಕ್ಕೆ ಉಪಾಯ ಮಾಡ್ತವ್ರೆ. ಅದಕ್ಕೆ ಇವ್ರ ಮಾತಿಗೆಲ್ಲ ನೀನ್ ತಲೆ ಕೆಡ್ಸ್ಕೋಬೇಡ, ಮೊದ್ಲು ಭದ್ರನ್ಗೆ ತಾಳಿ ಕಟ್ಟಕ್ಕೆ ಹೇಳು ಅಂತ ಸಾವಿತ್ರಿ ಹೇಳ್ತಾರೆ. ಭದ್ರ ಅಂತ ಶಿವರಾಮೇಗೌಡರು ಹೇಳ್ತಿದ್ದ ಹಾಗೆ ಭದ್ರ ಅವ್ರಿಗೆ ಶಾಕ್ ಆಗ್ಬಿಡುತ್ತೆ, ಎಲ್ಲಿ ತಾಳಿ ಕಟ್ಟಕ್ಕೆ ಹೇಳ್ಬಿಡ್ತಾರೋ ಏನೋ ಅಂತ. ಈ ಕಡೆ ಮುತ್ತೈದೆಯರೆಲ್ಲ ಹೊರಟಿರ್ಬೇಕಾದ್ರೆ ವಿದ್ಯೆಯವ್ರು ಹೇಳ್ತಾರೆ, ನೀವೆಲ್ರೂ ನನ್ನ ಮಾತಿಗೆ ಬೆಲೆ ಕೊಟ್ಟು ಪೂಜೆಗೆ ಬಂದು ಪೂಜೆಯಲ್ಲಿ ಯಾವ ವಿಘ್ನ ಬರ್ದಂಗೆ ಪೂಜೆ ನಡ್ಸ್ಕೊಟ್ಟಿದ್ದೀರಾ, ನಿಮ್ಮೆಲ್ರಿಗೂ ತುಂಬು ಹೃದಯದ ಧನ್ಯವಾದಗಳು ಅಂತ ವಿದ್ಯೆಯವರು ಧನ್ಯವಾದ ತಿಳಿಸ್ತಾರೆ. ಈ ಕಡೆ ಬಂದಿರೋ ಮುತ್ತೈದೆ ಹೇಳ್ತಾರೆ, ವಿದ್ಯಾ, ನೀನು ವಯಸ್ಸಲ್ಲಿ ಚಿಕ್ಕೋಳಾದ್ರು ಅಂತ ಪೂಜೆನೆಲ್ಲ ಶಾನೆ ಚೆನ್ನಾಗಿ ನಡ್ಸ್ಕೊಟ್ಟಿದ್ದಿ ಕಣವ, ಮನ್ಸಲ್ಲಿ ಏನ್ ಕೋರ್ಕೊಂಡಿದ್ಯೋ ಆ ತಾಯಿ ಖಂಡಿತ ನೆರವೇರಿಸ್ತಾಳ ಕಣವ
ಅಂತ ಹೇಳ್ತಾರೆ. ಆಗ ವಿದ್ಯೆಯವ್ರು ಹೇಳ್ತಾರೆ, ನಾನು ಒಬ್ಳಿಗೆ ಅಲ್ಲ, ಎಲ್ರಿಗೂ ಒಳ್ಳೇದಾಗ್ಬೇಕು, ಎಲ್ರು ನನಗೆ ಆಶೀರ್ವಾದ ಮಾಡ್ಬೇಕು, ಆ ತಾಂಬೂಲ ತಟ್ಟೆ ತತ್ತ ಅಂತ ಹೇಳ್ತಾರೆ. ಬಂದಿರೋ ಮುತ್ತೈದರಿಗೆ ತಾಂಬೂಲವನ್ನ ಕೊಟ್ಟು ಅವ್ರ ಕೈಯಿಂದ ಅಕ್ಷತೆ ಹಾಕಿಸ್ಕೊಂಡು ಆಶೀರ್ವಾದನ ಪಡ್ಕೋತಾರೆ ವಿದ್ಯೆಯವರು. ಈ ಕಡೆ ಶಿವರಾಮೇಗೌಡರು ಹೇಳ್ತಾರೆ, ಭದ್ರಾ ಅವ್ರು ಬಂದ್ ಹೇಳಗಂಟ ಅವಕಾಶ ಐತೆ. ಅದನ್ನ ಕೇಳಿ ಭದ್ರಾ ಅವ್ರಿಗೆ ರಿಲ್ಯಾಕ್ಸ್ ಆಗುತ್ತೆ. ಅಲ್ಲ ಅಣ್ಣ, ನೀನ್ ಇವ್ರ ಮಾತ್ ಕಟ್ಕೊಂಡು ಅಂತ ಸಾವಿತ್ರಿ ಅವ್ರು ಹೇಳ್ತಾ ಇರ್ಬೇಕಾದ್ರೆ ಶಿವರಾಮೇಗೌಡರಿಗೆ ಕೋಪ ಬಂದ್ಬಿಟ್ಟು, ಸಾವಿತ್ರಿ 3 ಜನ ಜೀವನದ ಪ್ರಶ್ನೆ ಇದಕ್ಕೆ ಅಂತ ಆತರ ಮಾಡಕ್ ಆಗಕ್ಕಿಲ್ಲ, ಆಟ್ಲೇನೋ ಅವ್ರ ಜೊತೆ ಇದಾನ ಅಂದ್ಮೇಕೆ ಬರ್ಲಿ, ಆಮೇಕೆ ಏನ್ ಮಾಡ್ಬೇಕಂತ ಯೋಚನೆ ಮಾಡೋಣ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಆಟ್ಲೆ ಮಾಡೋದೆ ಕಾಮಿಡಿ, ಅವನು ಹೋಗಿದಾನಂದ್ರೆ ಅವ್ನ್ ಹೆಂಗಣ್ಣ ನಂಬೋದು, ಅಣ್ಣ ಅದಕ್ಕೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಅಂತ ಸಾವಿತ್ರಿ ಹೇಳ್ತಾರೆ. ಸಾವಿತ್ರಿ, ಸಂಬಂಧ ಇಲ್ಲ ಅಂದ್ಮೇಕೆ ನೀನ್ ಯಾಕೆ ಇಷ್ಟ ತಲೆ ಕೆಡ್ಸ್ಕೊತಾ ಇದೀಯಾ, ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಕೊಡೋಣ, ಹಿಂಗೆ ನಿನ್ ಮಗಳಿಗೆ ಏನ್ ನ್ಯಾಯ ಏನ್ ಕೊಡ್ಬೇಕು ಅದನ್ನು ಕೊಡೋಣ, ಇಷ್ಟೊತ್ತೇ ಇದೀವಂತೆ, ಇನ್ನೂ ಅಷ್ಟೊತ್ತಿರೋದಕ್ಕೆ ಏನ್ ದೇಶನೇ ಮುಳುಗೋದದೆ, ಈಗ್ಲೂ ಹೇಳ್ತಾ ಇದೀನಿ, ತಪ್ಪು ಮಾಡಿದ್ರೆ ಶಿಕ್ಷೆ ಆಗೇ ಆಗುತ್ತೆ, ಬರೋ ತನಕ ಒಸಿ ಸುಮ್ಕೆ ಇರುವಂತ ಶಿವರಾಮೇಗೌಡರು ಹೇಳ್ತಾರೆ. ವಿದ್ಯಾ, ನಾವಿನ್ನ ಬರ್ತೀವಿ ಕಣವ ಅಂತ ಮುತ್ತೈದೆಯರೆಲ್ಲ ಹೊರಡ್ತಾರೆ. ಆಗ ಸರಿ ಅಕ್ಕ ಅಂತ ಬೀಳ್ಕೊಡ್ತಾರೆ ವಿದ್ಯೆಯವರು. ಅಮ್ಮಮ್ಮ ನೀವು ನನ್ಗೆ ಆಶೀರ್ವಾದ ಮಾಡಿ ಅಂತ ಅಮ್ಮಮ್ಮನ ಹತ್ರ ಆಶೀರ್ವಾದ ತಗೊಂತಾರೆ ವಿದ್ಯೆಯವರು. ನಿನ್ ಕೋರಿಕೆ ಎಲ್ಲ ಈಡೇರ್ಲವ ಅಂತ ಭದ್ರಾಜ್ಜಿ ಆಶೀರ್ವಾದ ಮಾಡ್ತಾರೆ. ಚಿಂತೆ ಮಾಡ್ಬೇಡ ವಿದ್ಯಾ, ನೀನ್ ಮಾಡಿರೋ ಪೂಜೆ, ನೀನು ಬೇಡ್ಕೊಂಡಿರೋ ಪ್ರಾರ್ಥನೆ ಎಲ್ಲ ಆ ತಾಯಿ ತಲುಪೈತೆ, ಎಲ್ಲ ನಿನ್ಗೆ ಒಳ್ಳೇದ್ ಮಾಡ್ತಾಳೆ, ನೀನ್ ಧೈರ್ಯವಾಗಿರು ಅಂತ ಹೇಳ್ತಾರೆ ಭದ್ರಾಜ್ಜಿ. ಅತ್ತೆ ನೀವು ಆಶೀರ್ವಾದ ಮಾಡಿ ಅಂತ ಮೋಹನ್ ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದನ ಪಡಿತಾರೆ ವಿದ್ಯಾ. ಶ್ರದ್ಧೆಯಿಂದ ಮಾಡಿದ ಪೂಜೆಗೆ ಯಾವತ್ತೂ ಫಲ ಸಿಕ್ಕೇ ಸಿಗುತ್ತೆ, ಹಂಗೆ ನಿನ್ ಮನ್ಸಲ್ಲಿರೋ ಆಸೆ ಖಂಡಿತ ನೆರವೇರ್ತದೆ ಅಂತ ಹೇಳ್ತಾರೆ ಮೋಹನ್ ಅವರು. ಈ ಕಡೆ ಚಿತ್ರ ಅವ್ರು ಹೇಳ್ತಾರೆ, ಅವ್ವ ತಮ್ಮ ಬಂಡವಾಳ ಬಯಲಾಗ್ಬಿಡ್ತದಂತವ, ಟೆನ್ಷನ್ ಅಲ್ಲಿ ಅವಳೆ ನೋಡು ಅಂತ ಹೇಳ್ತಾರೆ. ಫಿಕ್ಸ್ ಆಗಿದ್ದು ಶಿವರಾಮೇಗೌಡನ್ಕಿಂತ ಹೆಚ್ಚಾಗಿ ದರ್ಪ ತೋರಿಸ್ತಿದ್ಲು, ಈಗ ಹೆಂಗ್ ನಿಂತವಳು ನೋಡು ಅಂತ ಮಾತಾಡ್ಕೊಂತಾರೆ ಈಶ್ವರಿ ಅವರು. ಆಗ ಸಾವಿತ್ರಿ ಅವ್ರು ಹೇಳ್ತಾರೆ, ಅಣ್ಣ ಇದು ಯಾಕೋ ಸರಿಯಾಗಿ ಕಾಣಿಸ್ತಾ ಇಲ್ಲಣ್ಣ, ಮೊದ್ಲು ತಾಳಿ ಕಟ್ಟಕ್ ಕೇಳು. ಪಕ್ಕದಲ್ಲಿ ಹಣ್ಣಲ್ಲಿ ಇರುವ ಚಾಕುನ ಎತ್ಕೊಂಡ್ಬಿಡ್ತಾರೆ ಸಾವಿತ್ರಿ ಅವರು. ಚಾಕುನ ಎತ್ಕೊಂಡ್ಬಿಟ್ಟು ಕುತ್ತಿಗೆಗೆ ಅಡ್ಡವಾಗಿ ಇಟ್ಕೊಂಡ್ಬಿಡ್ತಾರೆ. ಅಣ್ಣ, ಇವಾಗೇನು ನೀನ್ ನಿರ್ಧಾರ ಬದಲಾಗಕ್ಕಿಲ್ವೇ, ಹಂಗಾದ್ರೆ ನಾನ್ ನನ್ನ ನಿರ್ಧಾರನ ಬದಲಾಯಿಸ್ಕೊತೀನಿ ಅಂತ ಸಾವಿತ್ರಿ ಅವರು ಹೇಳ್ತಾರೆ. ಈ ಕಡೆ ಶಿವರಾಮೇಗೌಡರಿಗೆ ಕೋಪ ಬಂದ್ಬಿಟ್ಟು, ಸಾವಿತ್ರಿ ನಿಗೇನ್ ತಲೆಗಿಲೆ ಕೆಟ್ಟೈತಾ, ಯಾಕೆ ಹಿಂಗ್ ಆಡ್ತಾ ಇದೀಯಾ, ನನಗೆ ತಲೆ ಕೆಟ್ಟು ನಿರ್ಧಾರ ತಗೊಳಕ್ಕಿಂತ ಮುಂಚೆ ಅನ್ಕೊಂಡ್ ಮುಹೂರ್ತದಲ್ಲಿ ಈ ಮದ್ವೆ ನಡಿಬೇಕು, ಕ್ಷಣ ಭದ್ರ ತಾಳಿ ಕಡದೆ ಹೋದ್ರೆ ಇಲ್ಲೇ ಕುತ್ತಿಗೆ ಕುಯ್ಕೊಂಡು ಸತ್ತು ಹೋಗ್ಬಿಡ್ತೀನಿ. ಸಾವಿತ್ರಿ ಹೇಳ್ತಾರೆ, ಏನ್ ಆಟ ಆಡ್ತಾ ಇದೀಯ ಸಾವಿತ್ರಿ, ಯಾರು ಈ ಮದ್ವೆ ಬೇಡ ಅಂದರು, ಒಂದು ಏನ್ ಹೇಳ್ತಾರಂತ ತಾನೇ ಹೇಳ್ತಾ ಇರೋದು, ಖುಷಿ ಸಮಾಧಾನವಾಗಿರು, ಹೇಗೆ ಅದನ್ನ ಅಂತ ಗೋವಿಂದ ಹೇಳ್ತಾರೆ. ಇಲ್ಲ ಅಣ್ಣ, ಅವ್ನ್ ಯಾವನ ಬರ್ತಾನೆ ಅಂತ ನನ್ ಕೈಲಿ ಕಾಯಕ್ ಹಾಕಿಲ್ಲ, ನನಗೆ ನನ್ ಮಗಳು ಬದುಕು ಮುಖ್ಯ, ಈಗ ಒಂದು ನನ್ ಮಗಳು ಮದ್ವೆ ನಡಿಬೇಕು, ಇಲ್ಲ ನನ್ ಹೆಣ ಬೀಳ್ಬೇಕು ಅಂತ ಹೇಳ್ತಾರೆ ಸಾವಿತ್ರಿ. ಏನ್ ಆಗ್ಬೇಕು ಅಂತ ಈಗ ಅಣ್ಣನ್ ಮಾತ್ ಮೇಲೆ ನಿಂತೈತೆ ಅಂತ ಸಾವಿತ್ರಿ ಅವ್ರು ಕಿರ್ಚ್ಕೊಂಡ್ ಹೇಳ್ತಾರೆ. ನೋಡವ, ಮನುಷ್ಯ ಯಾವಾಗ್ಲೂ ಕೂತ್ ಮಲ್ಕೋಬೇಕು, ಅದು ಬಿಟ್ಟು ನಿಂತ್ ಮಲ್ಗಿದ್ರೆ ಆನೆ ನೋವಾಯ್ತದೆ, ಮಗಳಿಗೆ ನ್ಯಾಯ ಕೊಡ್ಬೇಕಂತ ಅಲ್ವೇ ಈ ಮದ್ವೆ ಏರ್ಪಾಟ್ ಮಾಡಿರೋದು ಅಂತ ಚಿಕ್ಕೇಗೌಡರು ಹೇಳ್ತಾರೆ. ದಿಟ ಮಾಡಿ ತೋರ್ಸಿ ಮತ್ತೆ ಅಂತ ಸಾವಿತ್ರಿ ಕೇಳಿದಾಗ ಶಿವರಾಮೇಗೌಡರು ಹೇಳ್ತಾರೆ, ನೋಡು, ಅರ್ಥ ಇರೋ ಸಾಕ್ಷಿಗೂ ನಿಮ್ಗೂ ಯಾವುದೇ ಸಂಬಂಧ ಇಲ್ಲ ಅಂದ್ರೆ ಭಗವಂತನೇ ಬಂದ್ರೆ ಈ ಮದ್ವೆ ನಿಲ್ಲಕ್ಕಿಲ್ಲ, ನಿಮಗ್ ಮಾತು ಕೊಡ್ತಾ ಇದ್ದೀನಿ, ಆ ಚಾಕುನ ಬಿಸಾಕು ಅಂತ ಹೇಳ್ತಾರೆ. ಇಲ್ಲ ಅಣ್ಣ, ನಿಮ್ ಮಾತುಕತೆ ನೋಡ್ತಾ ಇದ್ರೆ ನಮಗೆ ನ್ಯಾಯ ಸಿಗಂಗ್ ಕಾಣಕ್ಕಿಲ್ಲ, ನನ್ ಕಣ್ ಮುಂದೆನೆ ನನ್ ಮಗಳು ಬಾಳ ಹಾಳಾಗ್ತಾ ಇರೋದ್ ನೋಡ್ಕೊಂಡು ಬದುಕಕ್ ಇಷ್ಟ ಇಲ್ಲ, ಈಗ್ಲೇ ಸಾಯ್ತೀನಿ, ಆದ್ರೆ ಒಂದ್ ತಿಳ್ಕೊಂಬಿಡಿ, ಸತ್ರುನು ನಿಮ್ಮನ್ನ ಯಾರು ನೆಮ್ಮದಿಯಾಗಿ ಬಿಡಕ್ಕಿಲ್ಲ, ವಿನಂತಿ ನಮ್ಮ ಅವ್ವನ್ ಸಾವಿಗೆ ಇವರೆಲ್ಲ ಕಾರಣ ಅಂತ ಹೇಳಿ ಅನುಭವಿಸಿದ ಸಂಕಟನ ಅನುಭವಿಸಂಗ್ ಮಾಡು ಅಂತ ಸಾವಿತ್ರಿ ಹೇಳ್ತಾರೆ. ಯಾಕೆ ಹಿಂಗ್ ಬುದ್ಧಿ ಇಲ್ದಂಗ್ ಮಾತಾಡ್ತಾ ಇದ್ದಿ, ಈಗ ತಾಳ್ಮೆ ಅನ್ನೋದೇ ಇಲ್ವೇ, ಸತ್ ಅಂತದ್ ಏನ್ ಸಾಧಿಸ್ಬಿಡ್ತೀಯ ನೀನು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಮಗಳಿಗೆ ನ್ಯಾಯ ಕೊಡಿಸ್ದೆ ಹೋದ್ಮ್ಯಾಕೆ ನಾನ್ ಬದುಕಿ ಏನ್ ಪ್ರಯೋಜನ ಹೇಳು. ಈ ಕಡೆ ವಿನಂತಿ ನೋಡ್ರೆ, ಬೇಡ ಕಣವ, ನಾನ್ ಬಿಟ್ಟು ಹೋಗ್ಬೇಡ ಕಣವ, ಹಂಗವ ಬದುಕಿರ್ಲಿ ಆಮೇಕೆ ಅಂತ ವಿನಂತಿ ಹೇಳ್ತಾರೆ. ಪಾಪಿ ಹೊಟ್ಟೆಲ್ ಹುಟ್ಟಿದ್ಮ್ಯಾಕೆ ಬರೀ ನೋವು ಅನ್ಭವಿಸೋದೇ ಆಗೋಯ್ತು, ಎಲ್ಲ ನಮ್ ನೋವು ಸಂಕಟ ಅರ್ಥ ಆಗಿದ್ದಿದ್ರೆ ಇಲ್ಲೇ ತಾಳಿ ಕಟ್ಸಿರೋರು ಎಲ್ಲ ಆದ್ಮೇಕು ಯೋಚನೆ ಮಾಡ್ತವ್ರಂದ್ರೆ ಬದುಕಿದ್ದು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ ಸಾವಿತ್ರಿ. ಈ ಕಡೆ ಚೆಲ್ವ ಅವರು ಬರ್ತಿದ್ದ ಹಾಗೆ ವಿದ್ಯಾಲಿ ಓಡ್ ಬಂದ್ಬಿಡ್ತಾರೆ. ಅಮ್ಮ ಅಂತ ಚೆಲ್ವ ಹೇಳ್ತಿದ್ದಂಗ, ಅಪ್ಪ ನೀವೇನ್ ಇಲ್ಲಿ, ಚೆಲ್ವ ಹೇಳ್ತಾರೆ, ಕೊನೆಗೂ ನಿನ್ ನಂಬಿಕೆ ನಿಜ ಆಗೋಯ್ತು ಕಣ, ನಂಬಿದ್ದೇವ್ರು ನಿನ್ನನ್ನ ಕೈ ಬಿಡ್ಲಿಲ್ಲ, ಪೂಜೆ ಫಲಿಸ್ಬಿಡ್ತು ಕಣವ ಅಂತ ಹೇಳ್ತಾರೆ ಚೆಲ್ವ. ಏನ್ ಹೇಳ್ತಾ ಇದೀಯಪ್ಪ ಅಂತ ವಿದ್ಯೆ ಕೇಳ್ತಾರೆ. ಇಟ ಹೇಳ್ತಾ ಇದೀನಿ ಕಣವ, ಆಗ್ತಿರೋ ಅನ್ಯಾಯ ಹೆಂಗ್ ತಡಿಲಿ ಅಂತ ದಿಕ್ಕೆ ತೋರ್ದೆ ಕುಂತಿರ್ಬೇಕಾದ್ರೆ ಅವ್ರು ಬಂದಾಗ ಬಂದು ಮದ್ವೆ ನಿಲ್ಸ್ಬೇಕಾಗಿರೋಕೆ ಸತ್ಯ ಹೇಳಿದ್ರು ಕಣವ ಅಂತ ಹೇಳ್ತಾರೆ ಚೆಲ್ವ. ಅಣ್ಣ, ನಾನ್ ಇವಾಗ 3 ಇಳಿಸ್ತೀನಿ, ಜೊತೆಗೆ ತಾಳಿ ಕಟ್ಸಿಲ್ಲ ಅಂದ್ರೆ ನನ್ ಹೆಣ ನೋಡ್ಬೇಕಾಯ್ತದೆ ಅಂತ ಹೇಳ್ತಾರೆ ಸಾವಿತ್ರಿ. 1 2 3 ಅಂತ ಎಣಿಸ್ತಾ ಇರ್ಬೇಕಾದ್ರೆ ಹಿಂದೆಯಿಂದ ಚಿಕ್ಕೇಗೌಡರು ಹೋಗಿ ಅವಳ ಕೈನ ತಗೊಂಡ್ಬಿಡ್ತಾರೆ. ಬಿಡಿ ಚಿಕ್ಕಪ್ಪ ಬಿಡಿ ಅಂತ ಜೋರಾಗಿ ಕಿರ್ಚ್ಕೊಂಡ್ಬಿಡ್ತಾರೆ ಸಾವಿತ್ರಿ. ಅಷ್ಟರಲ್ಲಿ ಈಶ್ವರಿ ಹೋಗ್ಬಿಟ್ಟು ಸಾವಿತ್ರಿ ಕೈಯಲ್ಲಿರೋ ಚಾಕುವನ್ನ ಎತ್ಕೊಂಡು ಎಸ್ತ್ ಬಿಡ್ತಾರೆ. ಏನಾದ್ರೂ ಹುಚ್ಚಿಡ್ದೈತೇನೆ, ಏಯ್ ಸಣ್ಣ ಮಗುವ ನೀನು, ಯಾಕೆ ಹಿಂಗ ಆಟ ಆಡ್ತಾ ಇದೀಯಾ, ಅಪ್ಪ ಆಗಿರೋದೇ ನಿಜ ಆದ್ರೆ ಅದ್ರನ್ ಕೈಲಿ ತಾಳಿ ಕಟ್ಟಿಸ್ತೀನಿ ಅಂತ ಭಾವ ಮಾತ್ ಕೊಟ್ಟವ್ರು ತಾನೆ, ಇದ್ಮೇಲೆ ಯಾಕೆ ಹಿಂಗ ಆಡ್ತಾ ಇದೀಯಾ, ಬರಗಂಟ ಬಾಯಿ ಮುಚ್ಕೊಂಡ್ ನಿಂತ್ಕೋ
ಅಯ್ಯೋ ಎಲ್ಲ ಸೇರ್ಕೊಂಡು ನಮ್ಗೆ ಅನ್ಯಾಯ ಮಾಡ್ತಾ ಇದ್ರು, ಅದನ್ನ ಕೇಳೋರು ಯಾರು ಇಲ್ವೇ ಅಂತ ಹಣೆ ಚಚ್ಕೊಂಡು ಅಳಕ್ಕೆ ಶುರು ಮಾಡ್ತಾರೆ ಸಾವಿತ್ರಿ. ನಿನ್ ಕರುಣೆನೇ ಇಲ್ವೇ, ನನ್ ಕಣ್ಣೀರಿನ ಕಷ್ಟ ಯಾರಿಗೆ ಹೇಳ್ಕೊಳ್ಳಿ. ಈ ಕಡೆ ವಿದ್ಯೆಯವ್ರು ಹೇಳ್ತಾರೆ, ಅಪ್ಪ ಅಷ್ಟಕ್ಕೂ ಇವ್ರು ಯಾರು, ಸತ್ಯನೇ ಹೇಳಿದ್ರು, ಇವ್ರು ಲೋಕಿಯರ ಅಕ್ಕ ಕಣವ, ಇವ್ರ ತಮ್ಮನೇ ನಮ್ ಪಾಲಿನ ದ್ಯಾವ್ರು. ಚೆಲ್ವ ಹೇಳ್ತಾರೆ, ಅಪ್ಪ ಈ ಲೋಕಿ ಅನ್ನೋರ್ ಹೆಸರು ಎಲ್ಲೋ ಕೇಳಿನಿ. ಅಯ್ಯೋ ಈ ಲೋಕಿ ಅಂದ್ರೆ ಅಂತ ವಿದ್ಯೆ ಹೇಳ್ತಾರೆ. ಅಯ್ಯೋ ಅತ್ಯಮ್ಮ ಈಗ ಇದನ್ನೆಲ್ಲ ಮಾತಾಡಕ್ಕೆ ಇಲ್ಲಿ ಟೈಮ್ ಇಲ್ಲ, ಬನ್ನಿ ಮೊದ್ಲು ಒಳಿಕ್ ಹೋಗಮ್ಮ ಅಂತ ಎಲ್ರು ಒಳಗಡೆ ಹೋಗ್ತಾರೆ. ಅವ್ವ ಅವ್ವ ಅಂತ ವಿನಂತಿ ಹೇಳ್ತಾ ಇರ್ತಾರೆ. ಸಾವಿತ್ರಿ ಹೇಳ್ತಾರೆ, ಈಗೇನೆ ಅವ್ವ ಅವ್ವ ಅಂತ ಅಳೋದು, ಕಷ್ಟ ಯಾರಿಗೆ ಹೇಳ್ಕೇಳಿ, ಇನ್ನೊಂದ್ ಯಾರೇ ಮದ್ವೆ ಮಾಡ್ಕೋತಾರೆ. ವಿನಂತಿ ಅಂತ ವಿನಂತಿ ಕೈ ಹಿಡ್ಕೊಂಡು ಅಳ್ತಾ ಇರ್ತಾರೆ. ಅಷ್ಟರಲ್ಲಿ ಚೆಲ್ವ ಬೀಗ್ರೆ ಅನ್ಕೊಂಡ್ ಬರ್ತಾರೆ. ದಯಮಾಡಿ ಎಲ್ರು ಕ್ಷಮಿಸ್ಬಿಡಿ, ಬರೋದೋಸಿ ತಡ ಆಗ್ಬಿಡ್ತು ನೋಡಿ, ನಾನು ಹೇಳೋದ್ನ 5 ನಿಮಿಷ ಕೇಳ್ಬಿಡಿ, ಆದ್ಮೇಲೆ ಈ ಮದ್ವೆ ಮಾಡ್ಬೇಕೋ ಬೇಡ್ವಾ ಅಂತ ತೀರ್ಮಾನ ಮಾಡಿ. ಅವತ್ತು ಫೋನ್ ಮಾಡ್ದವಳು ನಿಮ್ ಮಗಳೇ ಅಂತ ಒಪ್ಕೊಂಡಿರ್ತಾನೆ ಅಂತ ಗೋವಿಂದ ಕೇಳ್ತಾರೆ. ಏನಿದು ಹೊಸ ನಾಟಕ? ಆಗ ಚೆಲ್ವ ಹೇಳ್ತಾರ, ಅಲ್ಲೇ ಬೀಗ್ರೆ ನಾವು ತಪ್ಪು ತಿಳ್ಕೊಂಡಿರೋದು, ಆದ್ರೆ ಸತ್ಯನೇ ಬ್ಯಾರೆ ಐತೆ. ಅವತ್ತು ಪೊಲೀಸ್ನವ್ರಿಗೆ ಫೋನ್ ಮಾಡಿ ನಡೀತಾ ಇದ್ದಂತ ಮದ್ವೆ ನಿಲ್ಸಿ ಈಗ್ರು ಜೈಲಿಗೆ ಹೋಗಂಗ್ ಮಾಡಿ ನಮ್ಮ ಮಗಳು ಹಟ್ಟಿಯಿಂದ ಹೊರಗೆ ಹೋಗಂಗೆ ಮಾಡಿರೋಳು ಬೇರೆ ಯಾರು ಅಲ್ಲ. ಇಲ್ಲಿ ಎಲ್ಲರ ಮುಂದ್ಗುಟ್ಟೆ ಹಾರ ಹಾಕೊಂಡು ನಮ್ಮ ಅಳಿಯಂದ್ರ ಕೈಯಲ್ಲಿ ತಾಳಿ ಕಟ್ಸ್ಕೋಬೇಕಂತ ನಿಂತಿದ್ದಾಳಲ್ಲ ಇವಳೆಯ ಈ ವಿನಂತಿನಿ ಅಂತ ಚೆಲ್ವ ಹೇಳ್ತಿದ್ದಂಗೆ ಮನೆಯವರೆಲ್ಲ ಶಾಕ್ ಆಗ್ಬಿಡ್ತಾರೆ. ಅಯ್ಯಯ್ಯೋ ಪಾಪಿ ಅಂದ್ರೆ ಪಾಪಿ, ನನ್ನ ತಲೆ ಮೇಲೆ ಕಲ್ಲು ಅಂದಂಗೆ ನಮ್ ತಲೆ ಮೇಲೆ ಗೂಬೆ ಕೂರ್ಸ್ಬಿಟ್ನಲ್ಲಪ್ಪ. ಅಯ್ಯಯ್ಯೋ ಇದನ್ ಕೇಳಕ್ ಯಾರು ಇಲ್ವೇ ಅಂತ ನಾಟಕ, ನೀವ್ ಇದಕ್ಕಾದ್ಗೆ ಇಷ್ಟತಕ್ಕ ನಮ್ಮ ಮದ್ವೆ ನಿಲ್ಸಿದ್ದು ಅಂತ ಸಾವಿತ್ರಿ ಕೇಳ್ತಾರೆ. ಜೊತೆಗೆ ಇದ್ಕೊಂಡು ಚೆನ್ನಾಗಿ ಬೆನ್ನಿ ಚೂರಿ ಹಾಕೋದ್ ಮಾಡ್ತಾ ಇದೀರಂತ ಸಾವಿತ್ರಿ ಕೇಳ್ತಾರೆ. ಆಗ ಚೆಲ್ವ ಹೇಳ್ತಾರ, ಕೆಲಸ ಮಾಡಿರೋದು ನೀವು, ನಿಮ್ ಮಗಳು, ಪಾಪ ಅವ್ರ ಕಡೆಗೆ ಯಾಕೆ ಬೆಟ್ ಮಾಡಿ ತೋರ್ಸಿರಿ. ಸಂದಾಗಿದೆ ಅಣ್ಣ ನಿನ್ ನಾಟಕ, ಬೋ ಸಂದಾಗದೆ, ಏನೋ ಅರಿಯದ್ ನನ್ ಕಂದನ್ನ ನಿನ್ ಮಗಳ ಹಾಳು ಮಾಡ್ತಾನೆ, ನೀನು ಮದ್ವೆ ನಾಟಕ ಮಾಡ್ತಾ ಇದೀಯಾ, ನಿನ್ ಬೀಗರ್ನ ಕರೆಸ್ಬಿಟ್ಟು ಸುಳ್ಳು ಅಂತ ಹೇಳಿಸ್ತಾ ಇದೀಯಾ ಅಂತ ಸಾವಿತ್ರಿ ಹೇಳಿದಾಗ ಗೋವಿಂದ ಅವ್ರಿಗೆ ಕೋಪ ಬಂದ್ಬಿಟ್ಟು, ಸಾವಿತ್ರಿ ಸುಮ್ಕೆ ಬಾಯಿಗೆ ಬಂದಂಗ್ ಮಾತಾಡ್ಬೇಡ, ಇನ್ನೇನಣ್ಣ ಮಾತಾಡ್ತಾರೆ, ಇವನ್ ಇಲ್ಲಿಗೆ ಬಂದು ನನ್ ಮಗಳ ಬಗ್ಗೆ ಇಲ್ಲದ್ದೆಲ್ಲ ಮಾತಾಡ್ತಾ ಇದ್ರೆ ಅಣ್ಣ ಬಾಯಿ ಮುಚ್ಕೊಂಡಿದ್ರೆ ಏನ್ ಅರ್ಥ ಅಂತ ಕೇಳ್ತಾರೆ ಸಾವಿತ್ರಿ. ಇವನು ನನ್ ಮಗಳು ಫೋನ್ ಮಾಡ್ತಾಳೆ ಅಂತ ಹೇಳಿದಾನಲ್ಲ, ಅದಕ್ಕೆ ಸಾಕ್ಷಿ ಏನಾಯ್ತಂತ ಕೇಳಿದ್ರ ಅಂತ ಕೇಳ್ತಾರೆ ಸಾವಿತ್ರಿ. ಸಾಕ್ಷಿ ಇಲ್ದೆ ಈ ಚೆಲ್ವ ಯಾ ಹೆಣ್ಣಿನ ಮೇಲೆ ಅಪವಾದ ಓರ್ಸಕ್ಕಿಲ್ಲ ಕಣವ, ಸಾಕ್ಷಿ ಸಮೇತವಾಗಿ ಬಂದಿದ್ದೀನಿ ಅಂತಿದ್ದಾಗೆ ಮನೆಯವರೆಲ್ಲ ಶಾಕ್ ಆಗ್ಬಿಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.